ಪ್ರೀತಿಯ ನಮ್ಮ ಆತ್ಮೀಯ ನುಂಕೆಮಲೆ ಭಕ್ತಾದಿಗಳೇ, ನಿಮಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯು 23ನೇ ಭಾಗವಾಗಿದ್ದು, ನಮ್ಮ ಕಾಲಭೈರವ ದೇವರು ಸಿದ್ಧರ ಬೆಟ್ಟದಲ್ಲಿ ವಾಸವಾಗಿದ್ದ ರಸಸಿದ್ಧ ಹಂಸನೀಲ ದೈತ್ಯರನ್ನು ಸಂಹಾರ ಮಾಡಲು ಸ್ವಾಮಿಯು ಗುರುಂ ಸ್ಮರಣೆ ಮಾಡುತ್ತಾ ಅಕ್ಕನ ಅಪ್ಪಣೆಯಂತೆ ನುಂಕೆಮಲೆ ಬೆಟ್ಟಕ್ಕೆ ಬಂದು ಮಾಯದ ಕುರಿ ಮೇಕೆಗಳನ್ನು ಮಾಡಿಕೊಂಡು ವಿಷದ ಮೂಲಿಕೆಯನ್ನು ಹೊತ್ತು ತರುತ್ತಿದ್ದ ರಸಸಿದ್ಧ ರಕ್ಕಸನನ್ನು ಎದುರಾದನು. ಆ ರಕ್ಕಸನು ಇವನ್ಯಾರೋ ಸಾಮಾನ್ಯ ಕುರಿ ಕಾಯುವ ಕುರುಬನಿರಬೇಕೆಂದು ತಿಳಿದು ಹತ್ತಿರ ಬಂದು, ಈ ಮಲೆಯೊಳಗೆ ನೀನು ಹೇಗೆ ಬಂದಿದ್ದೀಯಾ? ನನ್ನ ಅಪ್ಪಣೆ ಇಲ್ಲದೆ ಈ ಮಲೆ ಒಳಗೆ ಒಂದು ಇರುವೆ ಸಹ ನುಸುಳುವುದಿಲ್ಲ ಎಂದು ಆರ್ಭಟಿಸುತ್ತಾ ಗರ್ಜಿಸಿ ಕೇಳುತ್ತಾನೆ. ಅದಕ್ಕೆ ಕಾಲಭೈರವ ಸ್ವಾಮಿಯು, ಅಯ್ಯ, ನಾನು ಕುರಿ ಕಾಯುವ ಕುರುಬ, ಕುರುಬೇಕೆ ಮೇಸಲು ಈ ಕಡೆ ಬಂದಿದ್ದೇನೆ. ಈ ಬೆಟ್ಟವು ನಿನ್ನ ಆಸ್ತಿಯಲ್ಲ, ನಿನ್ನ ಸ್ವಾಸ್ಥ್ಯವೂ ಅಲ್ಲ. ಹೀಗೇಕೆ ಆರ್ಭಟಿಸುತ್ತೆ ಎಂದು ಕೇಳಿದನು. ಆಗ ಕೋಪಗೊಂಡ ರಸಸಿದ್ಧ ದೈತ್ಯನು ಕಾಲಭೈರವ ಸ್ವಾಮಿಯ ಮೇಲೆ ಯುದ್ಧಕ್ಕೆ ನಿಂತನು. ಕಾಲಭೈರವ ಸ್ವಾಮಿಯು ರಸಸಿದ್ಧನ ಜೊತೆ ಘನಘೋರ ಕಾಳಗ ಮಾಡಿ ಕೊನೆಗೂ ರಸಸಿದ್ಧ ದೈತ್ಯನನ್ನು ಸ್ವಾಮಿಯು ಕುರುಬ ವೇಷಧಾರಿಯನ್ನು ಬಿಟ್ಟು ಕಾಲಭೈರವನ ಅವತಾರವನ್ನು ತಾಳಿ ತ್ರಿಶೂಲದಿಂದ ಕೊಂದು ಹಾಕಿದನು. ಈ ರಸಸಿದ್ಧನು ಸಂಹಾರವಾದಾಗ ಇವನು ಕೂಗಿಕೊಂಡ ಅರ್ಥನಾದ ಶಬ್ದವು ತನ್ನ ತಮ್ಮಂದಿರಾದ ಪರಮೇಶ್ವರನ ವರದಿಂದ ರಕ್ತ ಬೀಜಾಸುರರಾಗಿರುವ ಹಂಸವರ್ಣ ದೈತ್ಯ, ನೀಲವರ್ಣ ದೈತ್ಯರು ಕೇಳಿಸಿಕೊಂಡು, ಇದು ನಮ್ಮ ಅಣ್ಣ ರಸಸಿದ್ಧನ ಧ್ವನಿಯೇ ಆಗಿರುತ್ತದೆ ಎಂದು ಬೆಟ್ಟದ ಕಾವಲಿದ್ದ ಹಂಸ ನೀಲವರ್ಣ ದೈತ್ಯರು ನಮ್ಮ ಅಣ್ಣನಿಗೆ ಏನೋ ತೊಂದರೆ ಆಗಿದೆ ಎಂದು ತಿಳಿದು ಸಿದ್ಧರ ಬಂಡೆಯ ಯುದ್ಧದ ಅಂಗಳಕ್ಕೆ ಧುಮುಕುತ್ತಾರೆ. ಆಗ ರಸಸಿದ್ಧ ದೈತ್ಯನು ಸತ್ತು ಬಿದ್ದಿರುವ ದೇಹವನ್ನು ನೋಡಿ ಉಗ್ರ ಕೋಪಗೊಂಡ ತನ್ನ ತಮ್ಮಂದಿರಾದ ಹಂಸವರ್ಣ ನೀಲವರ್ಣ ದೈತ್ಯರು, ಎಲ್ಲವೋ ಕೊನ್ನಿ ಕುರುಬನೇ, ನಮ್ಮ ಅಣ್ಣನನ್ನು ಕೊಂದಂಥ ಪಾಪಿಯೇ, ನಿನ್ನನ್ನು ನಾವು ಸುಮ್ಮನೆ ಬಿಡುವುದಿಲ್ಲವೆಂದು ಆರ್ಭಟಿಸುತ್ತಾ ಮೇಲೆ ಬೀಳುತ್ತಾರೆ. ಕಾಲಭೈರವ ಸ್ವಾಮಿಯು ಹಂಸವರ್ಣ ನೀಲವರ್ಣ ದೈತ್ಯರನ್ನು ಸಂಹಾರ ಮಾಡಿದಾಗಲೂ ತನ್ನಂಥ ಶಕ್ತಿಶಾಲಿ ದೈತ್ಯರು ಒಂದು ಹನಿ ರಕ್ತವು ರಕ್ಕಸರ ದೇಹದಿಂದ ನೆಲಕ್ಕೆ ಬಿದ್ದರೆ ಇಂಥ ಅಸಮಶಕ್ತಿ ರಕ್ಕಸರು ಲೆಕ್ಕವಿಲ್ಲದಷ್ಟೇ ಹುಟ್ಟುತ್ತಿರುತ್ತಾರೆ. ಹಂಸ ನೀಲ ದೈತ್ಯರಿಗೆ ಪರಮೇಶ್ವರನಿಂದ ವರವನ್ನು ಸಹ ಪಡೆದವರಾಗಿರ್ತಾರೆ. ಘನ ಘೋರ ಯುದ್ಧ ಮಾಡಿದಾಗಲೂ ರಕ್ಕಸ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತಿರುತ್ತದೆ. ಕಾಲಭೈರವ ಸ್ವಾಮಿಯು ತನ್ನ ಕತ್ತಿಯಿಂದ ರಕ್ಕಸರ ರುಂಡ ಮುಂಡಗಳನ್ನು ಕತ್ತರಿಸುತ್ತಿದ್ದನು. ಬಣವೆಯ ಥರ ರಕ್ಕಸರನ್ನು ಕೊಂದು ರಾಶಿ ರಾಶಿ ಮಾಡುತ್ತಿದ್ದನು. ಆದರೂ ಸಹ ರಕ್ಕಸರ ಸಂಖ್ಯೆ ಕಡಿಮೆಯಾಗದೇ ಇರುವುದನ್ನು ಕಾಲಭೈರವ ಸ್ವಾಮಿಯು ರಕ್ಕಸರ ಯುದ್ಧವನ್ನು ಬೆಟ್ಟದ ಕಾವಲಿದ್ದ ಶಿವಶರಣ ಅರಳೆಯ ಸ್ವಾಮಿಯವರು ಸಿದ್ಧರ ಬಂಡೆಗೆ ಬಂದು ನೋಡಿದರು. ತಕ್ಷಣವೇ ಶಿವಶರಣ ಅರಳೆಯನವರು ಈ ಅಸಮಶಕ್ತಿ ರಕ್ಕಸರನ್ನು ಸಂಹಾರ ಮಾಡಲಿಕ್ಕೆ ಕಾಲಭೈರವ ಸ್ವಾಮಿಯ ಉಗ್ರ ರೂಪವನ್ನು ನೋಡಿ ಕುಮತಿ ರೇವಣಿಯಲ್ಲಿದ್ದ ಅಕ್ಕನಾದ ಕರ್ಪೂರದಮ್ಮ ಅಂದರೆ ತುಬ್ಬದಮ್ಮ ದೇವಿಯನ್ನು ಬೇಟೆ ನಾಯಿಗಳೊಂದಿಗೆ ರಾಜ ಕಾಟಣ್ಣನನ್ನು ಸೈನ್ಯ ಸಮೇತನಾಗಿ ಕರೆದುಕೊಂಡು ಬರಲಿಕ್ಕೆ ಕುಮತಿ ರೇವಿಗೆ ಭರದಿಂದ ಬರುತ್ತಿದ್ದನು. ಪ್ರೀತಿಯ ನಮ್ಮ ನುಂಕೆಮಲೆ ಲಾಗ್ಸ್ ಚಾನಲ್ ನೋಡುವ ವೀಕ್ಷಕರೇ, ಶಿವಶರಣ ಅರಳೆಯನವರು ಕುಮತಿ ರೇವಿನಲ್ಲಿ ತಂಗಿದ್ದ ಅಕ್ಕನಾದ ತುಬ್ಬದಮ್ಮ ದೇವಿಯ ಬಳಿ ಬಂದು ಯುದ್ಧದ ಪರಿಸ್ಥಿತಿಯನ್ನು ಏನೆಂದು ವಿವರಿಸುತ್ತಾನೆ. ಮುಂದಿನ ಭಾಗದಲ್ಲಿ ತಿಳಿಯೋಣ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನೀಲಕಂಠಪ್ಪ, BSNL ಹಾನಗಲ್, ಮೊಳಕಾಲ್ಮೂರು ತಾಲೂಕು. 8971573473 876222319.